ಹಲೋ ಹೇಳೋ. ಎಲ್ಲಿದೆಯೋ? ನಾನು ಮನೇಲಿದ್ದೀನೋ, ಈಗ ಅಂಗಡಿ ಕಡೆ ಹೊರಡಬೇಕು. ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗಾಗಿ ಸಂಜೆ ಬರೋಣ ಅಂತ ಇದ್ದೆ. ಬರಲಾ? ಹಾಂ ಸರಿ, ಬಾ ಸಿಗೋಣ. ದೇವರೇ ಕಾಪಾಡಪ್ಪ. ರೀ ಅಂಕಲ್. ಆಂಟಿ ಥರ ಇದ್ದಾಳೆ, ನನಗೆ ಅಂಕಲ್ ಅಂತಾಳೆ. ಮಾಡ್ತೀನಿ ತಡಿ. ಹಾಂ ಹೇಳಿ. ಮೊಬೈಲ್ ಡಿಸ್ಪ್ಲೇ ವರ್ಕ್ ಆಗ್ತಾ ಇಲ್ಲ, ಚೆಕ್ ಮಾಡಿ. ರಾಕೇಶ್ ಅವರೇ, ಮೊಬೈಲ್ ಯಾಕೋ ಹ್ಯಾಂಗ್ ಆಗ್ತಾ ಇದೆ, ಸ್ವಲ್ಪ ನೋಡ್ತೀರಾ? ಸ್ವಲ್ಪ ಯಾಕೆ, ಪೂರ್ತಿನೇ ನೋಡೋಣ. ಅಂದಾಗೆ ನನ್ನ ಹೆಸರು ನಿಮಗೆ ಹೇಗೆ? ಇಲ್ಲೇ ಬರ್ದಿದೆಯಲ್ಲ ರಾಕೇಶ್ ಅವರೇ. ಓ ಸ್ಮಾರ್ಟ್, ಐ ಮೀನ್ ಸ್ಮಾರ್ಟ್ ಫೋನ್. ಅಂಕಲ್ ಅಂತೆ, ಅಂಕಲ್. ಬೇಡ ಬಿಡ್ರಿ, ಬೇರೆ ಕಡೆ ಮಾಡಿಸ್ಕೊಳ್ತೀನಿ. ಆಯ್ತು ಹೋಗ್ರಿ. ಮೇಡಮ್ ಏನಾಗಿದೆ? ರಾಕೇಶ್ ಅವರೇ, ಹೇ ಓಕೆ, ನಾನು ಚೆಕ್ ಮಾಡಿ ಇಟ್ಟಿರ್ತೀನಿ. ನೀವು ಒಂದು ಕೆಲಸ ಮಾಡಿ, ಹಾಂ ಅರ್ಜೆಂಟ್ ಏನಿಲ್ಲ ಅಂದರೆ ನೀವು ನಾಳೆ ಬಂದು ಹೋಗೋದಾ? ಅರ್ಜೆಂಟ್ ಏನಿಲ್ಲ, ನನ್ನ ಹತ್ರ ಇನ್ನೊಂದು ಫೋನ್ ಇದೆ, ನಾನು ನಾಳೆ ಬರ್ತೀನಿ. ಬ್ರದರ್ 2 ಕಾಫಿ. ಕೈಗೇನು ಮಾಡ್ಕೊಂಡೆ? ಇದ ಅದೇ ಹಂಗೆ ಮಾಡಕ್ ಹೋಗಿ ಹಂಗೆ ಮಾಡಿ ಹಿಂಗಾಗೋಯ್ತು. ಇದೆಲ್ಲ ಒಂದು ದೊಡ್ಡ ಕತೆ. ಯಾವುದೋ ಸಿನಿಮಾ ನೋಡಿ ಸೂಪರ್ ಮ್ಯಾನ್ ಆಗಕ್ಕೆ ಹೋಗಿರ್ತೀಯ, ಅದಕ್ಕೆ ಹಿಂಗಾಗಿದೆ. ನಿನ್ನ ಭ್ರಮೆನು ಆ ದೇವರೇ ಕಾಪಾಡಬೇಕು. ಅಂಕಲ್ ಕಾಫಿ ತಗೊಳ್ಳಿ. ಯಾಕೋ, ಏನಾಯ್ತು? ಮತ್ತಿನ್ನೇನು, ನಾನೇನು ಅಂಕಲ್ ಥರ ಕಾಣಿಸ್ತಿದ್ದೀನಿ? ಯಾರು ನೋಡಿದ್ರು ಅಂಕಲ್ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಆಂಟಿಗಳೆಲ್ಲ ಅಂಕಲ್ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಐ ಆಮ್ ಜಸ್ಟ್ 30 ಕಣೋ. ಫಸ್ಟು ನಿನ್ನ ಅವತಾರ ಎಲ್ಲ ಚೇಂಜ್ ಮಾಡಿಸ್ಕೊಳಪ್ಪ. ಫಸ್ಟ್ ಕಟಿಂಗ್ ಶೇವಿಂಗ್ ಮಾಡಿಸ್ಕೊ. KGF 3 ಮಾಡಿದ್ರೆ ನಿನ್ನನ್ನು ಕರೀತಾರೆ ಅಂದ್ಕೊಂಡ್ಯಾ? ಕಟಿಂಗ್ ಶೇವಿಂಗ್ ಮಾಡಿಸಿದ್ರೆ ಅಟ್ಲೀಸ್ಟ್ ನನ್ನಷ್ಟು ಹ್ಯಾಂಡ್ಸಮ್ ಆಗಾರು ಕಾಣಿಸ್ಬೋದೇನೋ. ಹಂಗಂತೀಯಾ? ಹ್ಞೂನಪ್ಪ, ಫಸ್ಟ್ ಕಟಿಂಗ್ ಮಾಡಿಸು. ಸರಿ ಬನ್ನಿ ಸರ್ ನೀವು. ಹಾಂ ಏನು ಸರ್ ಇಷ್ಟೊಂದು ಕೂದಲು ಗಡ್ಡ ಬಿಟ್ಬಿಟ್ಟಿರಿ? 2 ದಿನ ಬೇಕಾಗುತ್ತಲ್ಲ ಸರ್ ಕಟಿಂಗ್ ಮಾಡೋದಕ್ಕೆ. ಹಾಂ ಮಾಡ್ತೀನಿ. ಮೀಡಿಯಮ್ಮ ಶಾರ್ಟಾ? ಮೀಡಿಯಮೇ ಮಾಡಿ. ಹಾಂ ಫಸ್ಟ್ ಹೋಗಿ ಮಲ್ಕೊಂಬಿಡೋಣ.
ಹಲೋ ಹಲೋ. ಆಫೀಸಿಗೆ ಹೋಗ್ತಾ ಇದ್ದೀನೋ. ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು ಕಣೋ, ಬೇಗ ಬಾರೋ. ಸರಿ, ಆಮೇಲೆ ಸಿಗ್ತೀನಿ ಬಿಡು. ಯಾಕೆ, ಏನಾದರೂ ಪ್ರಾಬ್ಲಮ್ಮಾ? ನೀನು ಸಿಗೋ, ನಾನು ಹೇಳ್ತೀನಿ. ಅಣ್ಣ ಹೋಗ್ಬಿಟ್ಟು ಅನ್ಸತಿ ಕಣೋ. ಅಣ್ಣ ಏನಾಯ್ತಣ್ಣ? ಗುಡ್ ಮಾರ್ನಿಂಗ್ ರಾಕಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನನ್ನ ಫೋನ್ ಸರಿ ಆಯ್ತಾ? ಹಾಂ, ಸರಿಯಾಗಿದೆ. ಒಂದು ನಿಮಿಷ ಕೊಡ್ತೀನಿ. ಬನ್ನಿ. ಕೊಟ್ಟೆ, ಒಂದು ನಿಮಿಷ ತಗೊಳ್ಳಿ, ಸರಿ ಮಾಡಿದ್ದೀನಿ. ಓ ನೈಸ್. ಎಷ್ಟಾಯಿತು? 500 ಕೊಡಿ ಸಾಕು. ನಾನು ಫೋನ್ಪೇ ಮಾಡ್ತೀನಿ. ಮತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ಕಾಲ್ ಮಾಡೋಕ್ಕೆ ನಿಮ್ಮ ನಂಬರ್ ಕೊಡ್ತೀರಾ? ನನ್ನ ನಂಬರಾ? ತಗೊಳ್ಳಿ, ಏನಿದ್ರು ಕಾಲ್ ಮಾಡಿ. ಥ್ಯಾಂಕ್ ಯು. ನಾನಿನ್ನು ಬರ್ತೀನಿ. ಬಾಯ್. ಫಸ್ಟ್ ಎಲ್ಲಿದ್ದ ಚೋಣ. ಬಿಡು. ಲೋ, ಏನೋ ಇದು ನಿನ್ನ ಅವತಾರ.
ಯಾರಾದರೂ ಒಬ್ಬ ಬಾರ್ಬರಿಗೆ ಇಷ್ಟೊಂದೆಲ್ಲ ಹೆದರ್ಕೊಳ್ತಾರ? ಲೋ ಏನೋ ನೀನು ತಮಾಷೆ ಮಾಡಬೇಡು. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಎಲ್ಲಿ ನೋಡಿದ್ರು ಕತ್ರಿ ಹಿಡ್ಕೊಂಡು ಆ ಕಟಿಂಗ್ ಶಾಪನ್ನೇ ಕಾಣ್ತಾ ಇದ್ದಾನೆ ಕಣೋ. ಪಕ್ಕಾ ಅವ್ನು ದೆವ್ವಾಗಿದ್ದಾನೆ. ಲೋ ಏನು ಎಲ್ಲ ಫಿಲಮಲ್ಲೂ ಹೆಣ್ಣು ದೇವದ ಕತೆ ಆದರೆ ನಿಂದೇನೋ ಗಂಡು ದೇವದ ಕತೆ. ಫಸ್ಟು ಫಿಲಮ್ ನೋಡಿ ಇನ್ಫ್ಲುಯೆನ್ಸ್ ಆಗೋದನ್ನು ಬಿಡು. ಯಾವುದೋ ಹಾರರ್ ಫಿಲಮ್ ನೋಡಿರ್ತೀಯ, ಅದಕ್ಕೆ ಹಿಂಗಾಗಿದೆ ಅಷ್ಟೇ. ಜಾಸ್ತಿ ತಲೆ ಕೆಡ್ಸ್ಕೊಬೇಡ, ಕುಡಿ. ಲೋ ಏನೋ ನೀನು, ನಾನು ಎಷ್ಟು ಹಾರರ್ ಫಿಲಮ್ ನೋಡಿಲ್ಲ, ಆಗ್ಲೂ ನಾನು ಹಿಂಗೆ ಹೇಳಿದ್ದೀನ? ಪಕ್ಕಾ ಕಟಿಂಗ್ ಶಾಪನ್ನು ಸತ್ತಿ ದೆವ್ವಾಗಿ ನಂಗೆ ಕಾಡ್ತಾ ಇದ್ದಾನೆ ಕಣೋ. ಥೋ ಹೋಗ್ಲಪ್ಪ, ಅವನ ಹತ್ರನೇ ಕಟಿಂಗ್ ಮಾಡಿಸ್ಕೊಂಬಿಡು. ಯಾರಿಗೆ ಗೊತ್ತು, ನಿನ್ನ ಕೂದಲು ಕಟ್ ಮಾಡೋದು ಅವ್ನ ಕೊನೆ ಆಸೆ ಆಗಿತ್ತೇನೋ. ಅವನಿಗೆ ಇನ್ನ ಮುಕ್ತಿ ಸಿಕ್ಕಿಲ್ಲ ಅನ್ಸತ್ತೆ ಕಣೋ. ಏನ್ ಜೋಕಾ? ನನಗೆ ರಾತ್ರಿ ಎಲ್ಲ ನಿದ್ದೆ ಬರ್ತಿಲ್ಲ ಕಣೋ. ಏನಾದರೂ ಸೊಲ್ಯೂಷನ್ ಹೇಳು. ಸರಿ ಆಯ್ತಪ್ಪ, ಒಬ್ರು ಗುರೂಜಿ ಇದ್ದಾರೆ, ಅವ್ರ ಹತ್ರ ಹೋಗು. ಪಕ್ಕಾ ನಿನ್ನ ಪ್ರಾಬ್ಲಮಿಗೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಹಾಂ ಹೇಳು, ನಾನು ಈಗಲೇ ಹೋಗ್ತೀನಿ. ನಿನ್ನ ಬುದ್ಧಿ ಏನು ಹೇಳುತ್ತಲ್ಲ, ಕಣ್ಣು ಅದನ್ನೇ ನೋಡುತ್ತೆ. ಮನುಷ್ಯನ ಸ್ವಭಾವ ಇರೋದೇ ಹಾಗೆ. ಮನಸ್ಸು ಬಗ್ಗೆ ಗೊತ್ತಿಲ್ಲ ಗುರುಗಳೇ, ಆದರೆ ಆ ಕಟಿಂಗ್ ಮಾಡೋನು ಕಾಡ್ತಾ ಇದ್ದಾನೆ. ತುಂಬ ಭಯ ಆಗ್ತಿದೆ. ಏನಾದರೂ ಪರಿಹಾರ ಹೇಳಿ ಗುರುಗಳೇ. ಮನುಷ್ಯನ ಅತಿ ದೊಡ್ಡ ಭಯ ಯಾವುದು ಗೊತ್ತಾ? ನನಗೆ ಭಯ ಆಗ್ತಾ ಇದೆ ಅಂತ ಅನ್ಸತ್ತಲ್ಲ, ಅದೇ ದೊಡ್ಡ ಭಯ. ಅದರಿಂದ ಹೊರಗಡೆ ಬಾ, ಎಲ್ಲ ಸರಿಯಾಗತ್ತೆ. ಬಿಡು ಬಾಹ್ಯದೊಳು ಡಂಬವ, ಮನದೊಳಗೆ ಇಡದಿರು ಶಂಭುವ. ಒಡಲೊಳು ವಂಚಿಸಿ ಹೊರ ನೀ ಕೀರ್ತಿ ಪಡೆದರೆ, ಶಿವ ನಿನಗೆ ಒಲಿವನೇ ಮರುಳೆ. ನಾನು ಇದರಲ್ಲಿ ಸ್ವಲ್ಪ ವೀಕು ಗುರುಗಳೇ. ನೀವು ಈ ಥರ ಒಗ್ಟಾಗಿ ಹೇಳಿದ್ರೆ ನನಗೇನು ಅರ್ಥ ಆಗಲ್ಲ. ದಯವಿಟ್ಟು ಯಂತ್ರನೋ ತಂತ್ರನೋ ಮಂತ್ರನೋ ಈ ನಿಂಬೆಹಣ್ಣು ಕೊಟ್ಟು ನನಗೆ ಕಾಪಾಡಿ ಗುರುಗಳೇ. ಸರಿ, ಒಂದು ಒಗಟೆ ಹೇಳ್ತೇನೆ, ಅದಕ್ಕೆ ಉತ್ತರ ಕಂಡ್ಕೊಂಡು ಬಾ. ನಾನು ನಿನ್ನ ಸಮಸ್ಯೆಗೆ ಪರಿಹಾರ ಕಂಡುಕೊಡ್ತೇನೆ. ಹಾಂ ಸರಿ, ಹೇಳಿ ಗುರುಗಳೇ. ಚಿನ್ನದ ಪೆಟ್ಟಿಗೆಯೊಳು ಇರುವುದು ಬೆಳ್ಳಿ ಲಿಂಗ, ಹುಡುಕಿದರೆ ಸಿಗುವುದು ಊರ ತುಂಬ. ಅದ್ಯಾವುದು ಅಂತ ಹುಡ್ಕೊಂಡು ಬಾ. ಇದರಲ್ಲಿ ನೀನು ಗೆದ್ರೆ ನಿನ್ನ ಸಮಸ್ಯೆಗೆ ನಾನು ಪರಿಹಾರ ಕೊಡ್ತೇನೆ. ಹಾಂ ಸರಿ ಗುರುಗಳೇ. ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಸಿಗತ್ತಾ? ಏನು ಹೇಳ್ತಾರಪ್ಪ, ಅರ್ಥ ಆಗ್ತಾ ಇಲ್ಲ. ಸಿಗತ್ತಾ? ಏನಿರ್ಬೋದು? ಚಿನ್ನದ ಪೆಟ್ಟಿಗೆ ಬೆಳ್ಳಿ ಅಂತ ಹೇಳಿ ಚಿನ್ನದ ಪೆಟ್ಟಿಗೆಯೊಳು ಇರುವುದು ಬೆಳ್ಳಿ ಲಿಂಗ, ಹುಡುಕಿದರೆ ಸಿಗುವುದು ಊರ ತುಂಬ. ಅದ್ಯಾವುದು ಅಂತ ಹುಡ್ಕೊಂಡು ಬಾ. ಲೋ ಅದೇ ಕಣೋ, ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ. ಊರೆಲ್ಲ ಹುಡುಕಿದ್ರೆ ಸಿಗತ್ತಂತಲೋ? ಓ ಅದೇ ಕಣೋ ಇದು. ನಿಂಗೆ ಗೊತ್ತಿಲ್ವಾ? ಥೋ ಅದೇ ಅಪ್ಪ. ಅದೇನು ಅಂದರೆ ನೆನಪಾಗ್ತಿಲ್ಲ. ನಾ ಹೇಳ್ತೀನಿ, ನೀನು ಇಲ್ಲೇ ಇರು. ನಾ ಇಲ್ಲೇ ಹೋಗಿ ಬರ್ತೀನಿ. ಬರ್ತೀನಿ ಹೇಳ್ಬಿಟ್ಟು ಬರ್ತೀನಿ ಇಲ್ಲೇ ಇರು. ನಿಂತ್ಕೊಳ್ಳೋ.
ಶರೀರೆ ಜರ್ಜರಿ ಭೂತೆ ವ್ಯಾಧಿಗ್ರಸ್ತೆ ಕಲೇವರೆ ಔಷಧಂ ಜಾಹ್ನವಿ ತೋಯಂ ವಾಸ್ತೋಸ್ಪತೆ ನಾರಾಯಣೋ ಹರಿ. ನಾನು ನಿಮ್ಮ ಹತ್ರ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಸಿಗ್ತಾ ನಿನಗೆ? ಏನೋ ತೊಂದರೆ ಆಗಿದೆ ಅದನ್ನ ಬಗೆಹರಿಸಿ ಅಂತ ಬಂದ್ರೆ ಒಗಟು ಗಿಟ್ಟು ಅಂತ ಏನೋ ಹೇಳಿ ನನ್ನ ತಲೆ ಕೆಡಿಸಿದಿರ. ದಯವಿಟ್ಟು ಆ ಒಗಟಿಗೆ ಉತ್ತರ ಹೇಳಿ ಗುರುಗಳೇ. ನನ್ನ ಹತ್ರ ಬಂದು ಹೋದ್ಮೇಲೆ ಆ ಕ್ಷೌರಿಕ ನಿನಗೆ ಕಣ್ಣ ಅಥವಾ ನಿನಗೇನಾದ್ರೂ ಭಯ ಆಯ್ತಾ? ಅದಕ್ಕೆ ತಾನೇ ನಾನು ನಿಮ್ಮ ಹತ್ರ ಇಲ್ಲ, ನನ್ಗೆ ಯಾವುದೂ ಆ ಥರ ಆಗ್ಲಿಲ್ಲ. ಅಂದ್ರೆ ಆ ದೆವ್ವ ನನಗೆ ತೊಂದರೆ ಕೊಡೋದು ನಿಲ್ಲಿಸ್ಬಿಟ್ನಾ? ದೆವ್ವನ? ಅಯ್ಯೋ ಹುಚ್ಚ, ಕೆಲವೊಮ್ಮೆ ತೊಂದರೆಗಳಿಗೆ ಪರಿಹಾರ ಹುಡ್ಕೋ ಬದಲಿಗೆ ನಮ್ಮ ತಲೆಯಿಂದ ಅದನ್ನ ದೂರ ಮಾಡೋದೇ ಸೂಕ್ತ. ಭ್ರಮೆ, ವಾಸ್ತವ, ಧೈರ್ಯ, ಅಧೈರ್ಯ ಅವೆಲ್ಲ ಎಲ್ಲಿದೆ ಗೊತ್ತಾ? ನಮ್ಮ ತಲೆ ಒಳಗಡೆನೇ ಇದೆ. ಮನುಷ್ಯ ಖುಷಿಯಾಗಿರೋದಕ್ಕೆ ಒಂದೇ ಒಂದು ದಾರಿ ಅಂತ ಹೇಳಿದ್ರೆ ಅಂತಹ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ನಾವು ನಿರ್ಲಕ್ಷ್ಯ ಮಾಡೋದೇ ಸೂಕ್ತ. ನೀವು ಏನು ಹೇಳ್ತಿದ್ದೀರಂತ ನಂಗೆ ಗೊತ್ತಿಲ್ಲ ಗುರುಗಳೇ, ಆದರೆ ಮೊನ್ನೆಯಿಂದ ನನಗೆ ಭಯ ಆಗ್ತಿಲ್ಲ. ಆ ಕಟಿಂಗ್ ಶಾಪನ್ನು ನಂಗೆ ಕಾಣ್ತಿಲ್ಲ. ಎಲ್ಲ ಸರಿ ಹೋಗುತ್ತೆ, ಹೋಗ್ಬಿಟ್ ಬಾ. ಸರಿ ಗುರುಗಳೇ. ನಮಗೆ ಗೊತ್ತಿಲ್ಲದ ಹಾಗೆ ಯಾವುದೋ ಪ್ರಭಾವ, ಯಾರ್ದೋ ಸ್ವಭಾವ ನಮ್ಮ ಬದುಕು ಬದಲಿಸುತ್ತೆ. ಇಲ್ಲಿ ಹುಟ್ಟುವ ಭ್ರಮೆಗೆ ಪರಿಹಾರ ಇಲ್ಲೇ ಇದೆ. ಭ್ರಮೆ ಕಳಚುವ ಪರಿಯೇ ದೊಡ್ಡ ಸವಾಲು. ಆವರಿಸಿದ ಗುಂಗು ತೊರೆದು ವಾಸ್ತವಕ್ಕೆ ಮರಳಿದಾಗಲೇ ಗೆಲುವು ಸಿಗುವುದು, ಮನಸ್ಸು ನಗುವುದು. ಚಿನ್ನದ ಪೆಟ್ಟಿಗೆಯೊಳು ಇರುವುದು ಬೆಳ್ಳಿಯ ಲಿಂಗ, ಹುಡುಕಿದರೆ ಸಿಗುವುದು ಊರ ತುಂಬ. ಯಾಕಡ ಒಂದು ವಾರದಿಂದ ಬಾಗ್ಲಾಕ್ಬಿಟ್ಟಿದ್ದೆ? ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಟ್ಟು ಎದೆ ನೋವು ಜಾಸ್ತಿ ಆಗ್ಬಿಟ್ಟಿತ್ತು. ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬಿಟ್ಟಿದ್ದೆ, ಅದಕ್ಕೆ ಬಾಗಿಲು ತೆಗಿಯಕ್ಕಾಗಲಿಲ್ಲ. ಇವಾಗ ಪರ ಇಲ್ವಾ? ಇವಾಗ ಪರವಾಗಿಲ್ಲ. ಅಂದರೆ ಬದುಕಿದವನ್ನ ಇಷ್ಟು ದಿನ ದೆವ್ವ ಅನ್ಕೊಂಡಿದ್ನಾ? ಛೇ, ಗುರುಗಳು ಹೇಳ್ದಾಗೆ ಅದೆಲ್ಲ ಭ್ರಮೆನೆ. ಓ ಬನ್ನಿ 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 ಬನ್ನಿ. ಮೀಡಿಯಮ್ ಶಾರ್ಟಾ? ಮೀಡಿಯಮೇ ಮಾಡಿ. ಹಾಂ, ಯಾಕೆ ಸರ್, ಏನಾಯ್ತು? ಏನಿಲ್ಲ, ಮಾಡಿ. ಕರ್ಮ, ಕನಸ. ಸರಿ ಸರ್, ಹಾಂ ಹೇಳಿ ಸರ್. ಇದೊಂದು ಸ್ವಲ್ಪ ಹೋಗ್ಬಿಟ್ಟಿದೆ, ನೋಡ್ತೀರಾ? ಹಾಂ ಕೊಡಿ ಸರ್. ಹಾಂ ಇದಾ ಡಿಸ್ಪ್ಲೇ ಹೋಗ್ಬಿಟ್ಟಿದೆ, ಒಂದು 10 ಮಿನಿಟ್ಸು ಮಾಡ್ಕೊಟ್ಬಿಡ್ತೀನಿ. ಇವರು ನಂಗೆ ಗೊತ್ತಿವರು, ನನ್ನ ಮಗಳು ಸರ್. ಇವ್ರು ನಮ್ಮ ಕಸ್ಟಮರ್ ಸರ್. ಲಾಸ್ಟ್ ವೀಕೆ ಇವ್ರಿಗೆ ಮೊಬೈಲ್ ಸರ್ವಿಸ್ ಮಾಡ್ಕೊಟ್ಟಿದ್ದೀನಿ. ಇವ್ರು ಇರಲ್ಲ ಸರ್, ಬೇರೆ ಏನು ಯಾರೋ ಇರಬೇಕು ನೋಡಿ. ಇಲ್ಲ ಸರ್, ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ಇವರೇನೆ. ಇಲ್ಲ ಸರ್, ಇವಳು ತೀರೋಗಿ 2 ವರ್ಷ ಆಯಿತು.